ಮತ್ತೆ ಅವ್ರು ಈ ಕಾಲುವೆಗಳನ್ನ ನೋಡಿ ಮಕ್ಕಂಡಿದ್ರು ಮನೆ. ತುಂಗಭದ್ರಾ ಬಲದಂಡೆ ಉಪಕಾಲುವೆ ಕುಸಿತ ದುರಸ್ತಿಗೆ ಒತ್ತಾಯ. 46ನೇ ಉಪಕಾಲುವೆ ಕುಸಿತ ಸ್ಥಳಕ್ಕೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮತ್ತು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಭಾರತದಲ್ಲಿ ಪ್ರತ್ಯೇಕವಾಗಿ ಭೇಟಿ ಪರಿಶೀಲನೆ. ಕಾರಟಗಿ ತಾಲೂಕಿನ ಮೈಲಾಪುರ ಹಾಗೂ ಸಿಂಧನೂರು ತಾಲೂಕು ದುರ್ಗಾ ಕ್ಯಾಂಪ್ ನಡುವಿನ 46ನೇ ಮೈಲ್ ತುಂಗಭದ್ರಾ ಬಲದಂಡೆ ಕಾಲುವೆ ಕಾಂಕ್ರೀಟ್ ಕುಸಿತದಿಂದ ರೈತರ ಸಂಕಷ್ಟದ ಕುರಿತು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಮಾಧ್ಯಮಗಳೊಂದಿಗೆ ಮಾತುಕತೆ ನಡೆಸಿದರು. ತುಂಗಭದ್ರಾ ಕಾಲುವೆಯ 46ನೇ ಮೈಲಿ ವ್ಯಾಪ್ತಿಯಲ್ಲಿ ಕಾಂಕ್ರೀಟ್ ತಡೆಗೋಡೆ ಕುಸಿದು ಬಿದ್ದು ಸುಮಾರು 9 ತಿಂಗಳು ಗತಿಸಿದ್ರು. ಸ್ಥಳೀಯ ಶಾಸಕರು, ನೀರಾವರಿ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಜೆಡಿಎಸ್ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಹಾಗೂ ಬಿಜೆಪಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಭಾರತದಲ್ಲಿ ಸ್ಥಳ ಪರಿಶೀಲಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ನೀರಿಲ್ಲದೆ ರೈತರ ಆತಂಕ ಪಟ್ಟಿದ್ದಾರೆ. ಈಗಾಗಲೇ ಮಳೆ ಅಭಾವದಿಂದ ರೈತರು ಒಂದು ಬೆಳೆಯನ್ನ ಕಳೆದುಕೊಂಡಿದ್ದಾರೆ. ಪ್ರಸ್ತುತ ಜಲಾಶಯಕ್ಕೆ ನೀರು ಹರಿದು ಬರುತ್ತಿದ್ದು 2ನೇ ಬೆಳೆಗೆ ನೀರು ಬಿಡುವ ಸಮಯ. ಉಪಕಾಲುವೆ ಕುಸಿದು ಬಿದ್ದ ಪರಿಣಾಮ ಸಮಯಕ್ಕೆ ದುರಸ್ತಿ ಮಾಡದಿದ್ದರೆ ರೈತರು 2ನೇ ಬೆಳೆಯನ್ನ ಕೂಡ ಕಳೆದುಕೊಳ್ಳಬೇಕಾಗುತ್ತದೆ. ಸ್ಥಳೀಯ ಶಾಸಕರು, ಸಚಿವರು, ರಾಜ್ಯ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ತುರ್ತು ಕಾಲುವೆ ದುರಸ್ತಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಬೇಕು. ತಕ್ಷಣವೇ ರೈತರ ಜಮೀನುಗಳಿಗೆ ನೀರು ತಲುಪಿಸುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಮಾಜಿ ಸಚಿವ, ಮಾಜಿ ಸಂಸದರು ಆಗ್ರಹಿಸಿದ್ದಾರೆ. ಜೊತೆಗೆ ಚೆಲ್ಲಾಟ ಆಡ್ತೀರಿ, ಏನ್ ಮಾಡಿದ್ದೀರಿ? ಮಕ್ಕಂಡಿದ್ದೀರಿ. ನಮ್ಮ ಸರ್ಕಾರ 8-9 ತಿಂಗಳ ಇದನ್ನು ನೋಡಿ ರಿಪೇರಿ ಮಾಡಬೇಕನ್ನುವ ಜ್ಞಾನ ಇಲ್ವಾ ನಿಮ್ಮ ಅಧಿಕಾರಿಗಳಿಗೆ? ನಿಮಗೆ ನಾಚಿಕೆ ಆಗಬೇಕು ತಂಗಡಿಗರು. ನಿಮಗೆ ಈ ಜನ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ನನಗೆ ಇಲ್ಲೇ ಮಾಹಿತಿ ಕೊಡ್ತಾರೆ ಈ ಗ್ರಾಮದವರು. ಅವರು ನೀವು ಯಾವುದೋ ಒಂದು ಕಾಮಗಾರಿ ಪೂಜೆಗೆ ಬಂದಾಗ ಇದ್ರ ಬಗ್ಗೆ ನಿಮಗೆ ಹೇಳಿದರೆ ನಿರ್ಲಕ್ಷ್ಯ ಮಾಡಿ ಹೋಗಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಮೈಲಾಪುರ್ನವ್ರು ಹೇಳ್ತಾರೆ. ಅಂದರೆ ನಿಮಗೆ ರೈತರು ಭಾಳ ಹಗುರವಾಗಿ ಕಂಡಿದ್ದೀವಿ. ಇದನ್ನು ನೀವು 3-4 ದಿನದಲ್ಲಿ ರಿಪೇರಿ ಮಾಡಿ ನೀರು ಬಿಡದೇ ಇದ್ದರೆ ಉಗ್ರವಾದ ಹೋರಾಟವನ್ನು ನಾವು ಇಲ್ಲೇ ಮಾಡ್ತೀವಿ ಕಾಲುವೆ ಮೇಲೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು. 6 ತಿಂಗಳಾದರೂ ನಿಮಗೆ ಟೆಂಡರ್ ಕರೆದು ಕೆಲಸ ಮಾಡಿಸೋಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಇವತ್ತು ನೀವು ನೀರು ಬಿಡುವ ಸಮಯದಲ್ಲಿ ರಿಪೇರಿ ಬಗ್ಗೆ, ಟೆಂಡರ್ ಬಗ್ಗೆ ಮಾತಾಡ್ತೀರಿ. ಇದು ಸರಿ ಹೋಗಲಿಲ್ಲ ಅಂದರೆ ರೈತರ ಬದುಕು ಹೆಂಗೆ? ಇದಕ್ಕೆ ನಾನು ಒತ್ತಾಯ ಮಾಡ್ತೇನೆ. ನೀವು ಈ ಬೆಂಗಳೂರನ್ನು ಬಿಟ್ಟು ನಾಳೆ ಇಲ್ಲಿ ಬಂದು ಈ ಸ್ಪಾಟ್ನಲ್ಲಿ ನಿಂತು ನೋಡಿ, ಜವಾಬ್ದಾರಿಯಿಂದ ಈ ಕೆಲಸ ಮಾಡದೇ ಇದ್ದರೆ ನಿಮ್ಮ ವಿರುದ್ಧನೇ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ. ದಯವಿಟ್ಟು ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ನಿಮಗೆ. ನೀವು ಬಂದು ಇದನ್ನು ರಿಪೇರಿ ಮಾಡಿಸ್ರಿ. ನಿಮ್ಮ ಅಧಿಕಾರಿಗಳು ಡೇ ಆ್ಯಂಡ್ ನೈಟ್ ಮಾಡಬೇಕಾಗ್ತೈತೆ. ಮಳೆ ಇಲ್ಲ ಇಲ್ಲಿ. ಈಗ ನೀವು ನೀರು ಬಿಟ್ಟರೆ ಮೇಲ್ಭಾಗದಲ್ಲಿ ಹಚ್ಚಿಕೊಂಡು ಕೆಳಭಾಗದವ್ರಿಗೆ ನೀರು ಮುಟ್ಟಬೇಕಾದ್ರೆ ತಿಂಗಳಾನ್ಗಟ್ಟಲೆ ಆಗ್ತದೆ. ಸಸಿ ನೀವು ರೈತರು ಅಂತ ನಾನೇನು ತಿಳ್ಕೊಂಡಿಲ್ಲ. ನಿಮಗೆ ಗೊತ್ತಾಗಬೇಕಲ್ಲ. ಈಗ ಮಳೆ ಬಂದು ಹಸಿ ಇತ್ತು ಅಂದರೆ ನಾಟಿ ಜಲ್ದಿ ಆಗ್ತೈತೆ, ಮುಂದೆ ಹೋಗ್ತಾವೆ ನೀರು. ಇಲ್ದಿದ್ರೆ ಕೆಳಭಾಗದ ರೈತ ಯಾವಾಗ ಸಿಗಬೇಕಿದ್ ನಿಮಗೆ? ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು, ರೈತರ ಬದುಕು ಹೆಂಗೈತೆ ಅಂತ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ. ಇಲ್ಲಿ ರೈತರೇ ಹೇಳೋ ಪ್ರಕಾರ ಈ ಕಾಂಕ್ರೀಟ್ ಜರಿದು ಸಮೀಪ 1 ವರ್ಷ ಆಗ್ಲಿಕ್ಕೆ ಬಂತು ಅಂತಕ್ಕಂಥದ್ದನ್ನ ಹೇಳುವಂತದ್ದನ್ನ ನಾ ಕೇಳ್ತಾ ಇದ್ದೇನೆ. 1 ವರ್ಷದಿಂದನೂ ಕೂಡ ಸುಮಾರು 2 ಚೈನು ಕಾಂಕ್ರೀಟು ಜರಿದಿದೆ. 1 ವರ್ಷ ಆದರೂ ಕೂಡ ಇಲಾಖೆಯವರಾಗಲಿ, ಸರ್ಕಾರ ಆಗಲಿ, ಮಂತ್ರಿಗಳಾಗಲಿ, ಶಾಸಕರಾಗಲಿ ಯಾರೂ ಕೂಡ ಈ ಕಡೆ ಗಮನ ಹರಿಸಿಲ್ಲ ಅಂದ್ರೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಈ ಸರ್ಕಾರದ ಪರಿಸ್ಥಿತಿ ಏನಿದೆ, ರೈತರ ಬಗ್ಗೆ ಇವರ ಅಭಿಪ್ರಾಯ ಏನಿದೆ ಅನ್ನುವಂತಹದ್ದು ನಾವು ಇಲ್ಲಿ ರೈತರು ಪ್ರಶ್ನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಬೆಳೆ ಕಳ್ಕೊಂಡಿರ್ತಕ್ಕಂಥ ರೈತರು ಈ ವರ್ಷ ಈಗಾಗಲೇ ನಮ್ಮ ಭಾಗದಲ್ಲಿ ಮಳೆ ಇರಲಾರದೆ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸುವಂತ ಈ ಸಂದರ್ಭ, ಇದುವರೆಗೂ ಕೂಡ ನಾವು ಡ್ಯಾಮ್ನಲ್ಲಿ ನೀರಿಲ್ಲ, ಮತ್ತೊಂದು ಬೆಳೆಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು ಅಂತ ಹೇಳಿ ನಾವು ಆಲೋಚನೆ ಮಾಡುವಂತ, ದೇವರಲ್ಲಿ ಪ್ರಾರ್ಥನೆ ಮಾಡುವಂತ ಈ ಸಂದರ್ಭದಲ್ಲಿ ಇವತ್ತು ಡ್ಯಾಮು ಒಂದು ಬೆಳೆಗೆ ನೀರು ಬಿಡುವ ಪರಿಸ್ಥಿತಿಗೆ ಬರ್ತಾ ಇದೆ. ನಾಳೆವರೆಗೆ ಸುಮಾರು 60-70 TMC ಬರಬಹುದು ನೀರು ಅನ್ನುವಂತಹದ್ದು ಈಗಾಗಲೇ ನದಿಗೆ, ಡ್ಯಾಮ್ಗೆ ಬರುವಂತ ಇನ್ಫ್ಲೋ ಬ್ಯಾಕ್ ವಾಟರ್ ಏನಿದೆ 70, 80, 90, 1 ಲಕ್ಷ ಕ್ಯೂಸೆಕ್ಸ್ ವರೆಗೂ ಕೂಡ ಬರುವಂತ ಒಂದು ನಿರೀಕ್ಷೆ ಇರೋದ್ರಿಂದ, ಹಾಗಾಗಿ ಇವತ್ತು ಇದನ್ನ ನೋಡಿದ್ರೆ, ಇದನ್ನ ರಿಪೇರಿ ಪ್ರಾರಂಭ ಮಾಡಿದ್ರೆ 1 ತಿಂಗಳು, ಮತ್ತೆ 1 ತಿಂಗಳು, 1.5 ತಿಂಗಳು ಹೋಗುತ್ತೆ.
ಅಂದ್ರೆ ಮತ್ತೊಂದು ಬೆಳೆ ಕಳೆಯುವಂತ ಪರಿಸ್ಥಿತಿಯನ್ನ ಈ ಸರ್ಕಾರ ಇವತ್ತು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು. ಇದು ಸರ್ಕಾರನೇ ಇದನ್ನ ಈ ಒಂದು ಪರಿಸ್ಥಿತಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡ್ಲಿಲ್ಲ ಅನ್ನುವ ರೀತಿಯಲ್ಲಿ ಏನೋ ಆ ಒಂದು ಶಿವಮೊಗ್ಗ ಭಾಗದಲ್ಲಿ ಮಳೆ ಬಂದು ಡ್ಯಾಮಿಗೆ ನೀರು ಬರುವಂತ ಸಂದರ್ಭ, ನಾವು ಎಲ್ಲರೂ ರೈತರು ಡ್ಯಾಮಿಗೆ ನೀರು ತುಂಬುತ್ತಾ ಇದೆ, ನಾವು ಒಂದು ಬೆಳೆಗೆ ನೀರು ಬಿಡುವಂತ ಒಂದು ಅವಕಾಶ ಇದೆ ಅಂತೇಳಿ ಆಶಾಭಾವನೆಯಿಂದ ನೋಡುವಂತ ಈ ಸಂದರ್ಭದಲ್ಲಿ ಈ ಸರ್ಕಾರದ ಬೇಜವಾಬ್ದಾರಿ, ಇಲಾಖೆಯ ಬೇಜವಾಬ್ದಾರಿ, ರೈತರಿಗೆ ಬಹಳಷ್ಟು ಅನ್ಯಾಯ ಮಾಡುವಂತಹದ್ದು ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ಕಂಡು ಬರ್ತಾ ಇದೆ. ಇವತ್ತು ನಾನು ಈಗಾಗಲೇ ಚೀಫ್ ಇಂಜಿನಿಯರ್ ಫೋನ್ ಮಾಡಿ ಮಾತಾಡಿದ್ರೆ ಫೋನ್ ಸ್ವಿಚ್ ಆಗಿದೆ. SC ಅವರು ಟೆಂಡರ್ ಕರೆದಿದ್ದೀವಿ, ಸಿಂಗಲ್ ಟೆಂಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಉಳಿದ ಇಲಾಖೆಯವರು ಯಾರೂ ಕೂಡ ಇಲಾಖೆಯಲ್ಲಿ ಇಲ್ಲ, ಹೆಡ್ ಕ್ವಾರ್ಟರ್ ನಲ್ಲಿ ಇಲ್ಲ. ಎಲ್ಲ ಕಡೆಯಿಂದನೂ ಕೂಡ ಬೇಜವಾಬ್ದಾರಿ ಜವಾಬ್ಗಳು ಉತ್ತರಗಳು ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಜೆಡಿಎಸ್, ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಮತ್ತು ರೈತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.